ಸರ್ ಡಾಕ್ಟರ್ ರಾಜ್ಕುಮಾರ್ ಅವರ ಸಾವಿನ ಬಗ್ಗೆ ಮಾತಾಡ್ತಾರೆ ಈಗ, ಮತ್ತೆ ಕುಮಾರಸ್ವಾಮಿ ಅವರ ಮಗನ ವಿಚಾರ ಮಾತಾಡ್ತಾರೆ, ಅದು ಕಂಪ್ಯಾರಿಸನ್ ಇದೆಯಾ ಸರ್? ಒಂದು ನಿಮಿಷ, ಸಿದ್ದರಾಮಯ್ಯನವ್ರಿಗೆ ಇವೆಲ್ಲ ಮಾತಾಡೋದಕ್ಕೆ ಅದಕ್ಕೆ ನಾನು ಪದೇ ಪದೇ ನಿಮ್ಗೆ ಹೇಳಿದಾಗೆಲ್ಲ ಸಿಟ್ಟು ಮಾಡ್ಕೋತೀರಿ, ಹಳೆ ಸಿದ್ದರಾಮಯ್ಯ ಇಲ್ಲ, ಹಳೆ ಸಿದ್ದರಾಮಯ್ಯ ಎಲ್ಲ ಕಳೆದೋಗವ್ರೆ ಅಂತ ಅಂದ್ಬಿಟ್ಟು. ಹಾಗಾಗಿರೋದ್ರಿಂದ ಚೇರು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾದ ಯಾವುದೋ ಹೋಲಿಕೆ ಮಾಡೋದು. ಕುಮಾರಸ್ವಾಮಿಯವ್ರನ್ನ ಮತ್ತೊಬ್ಬರನ್ನ, ರಾಜ್ಕುಮಾರ್ ಅವರು ಅವತ್ತಿನ ಪರಿಸ್ಥಿತಿಯೇ ಬೇರೆ ಇತ್ತು, ಇವತ್ತಿನ ಪರಿಸ್ಥಿತಿ ಅದಿರಲಿಲ್ಲ. ಅಲ್ಲಿ ಗೆಲ್ತಾರೆ, ಎಲ್ಲ ಒಂದು ಕಡೆ ಬೇರೆ ಬೇರೆಯವರು ಏನೋ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ನಿಮ್ಮ ಆತುರದ ಪ್ರಚಾರಕ್ಕೋಸ್ಕರ ನಾವು ಕೂಡ ಸರ್ಕಾರ ಏನೋ ಮಾಡಿ 18 ವರ್ಷದಿಂದ ನೀವೇ ಇದ್ದೀರಾ. RCB ಅವರು ಏನೋ ಒಂದು ಸಂಸ್ಥೆ ಅವ್ರು ಮಾಡ್ಕೊಂಡು ಹೋಗ್ತಾಯಿದ್ರು. ಅದನ್ನು ಬಿಟ್ಟು ನೀವು ಏನೆಲ್ಲ ತಪ್ಪು ಕೆಲಸ ಮಾಡಿ ಎಲ್ಲ ಒಂದು ಕಡೆ ಮೊಸರಲ್ಲಿ ಕಲ್ಲನ್ನು ಹುಡುಕ್ತಕ್ಕಂಥ ಪಾಪದ ಕೃತ್ಯಕ್ಕೆ ಸಿದ್ದರಾಮಯ್ಯನವರಂತೆಯವರು ಆಗಬಾರ್ದು. ನನಗೆ ಅವರ ಇತ್ತೀಚಿನ ನಡವಳಿಕೆ ನೋಡಿದ್ರೆ ಹಾಗೆ ಕಾಣ್ತಾ ಇದೆ. We at East Point Group of Institutions offer a wide range of courses that provide limitless opportunities, building skills over 2 decades. ಒಂದು ನಿಮಿಷ ತಾಳೋ, ಸರ್ಕಾರದ ಒಂದು ವರ್ಷದ ಬಡ್ಜೆಟ್ ಕೊಟ್ಟರು ಕೂಡ ಅದಕ್ಕೆ ಬೆಲೆ ತೆತ್ತಕ್ಕಾಗೋದಿಲ್ಲ. ಪ್ರಾಣ ಅದು ಎಂಥವ್ರ ಪ್ರಾಣ? ಮಕ್ಕಳ್ರಿ, ದೇಶದ ಭವಿಷ್ಯದ, ಭಾರತದಲ್ಲಿ ಕರ್ನಾಟಕದ ಮುಂಚೂಣಿಯಲ್ಲಿ ಬೆಳಿಬೇಕಾದ ಮಕ್ಕಳು ಭವಿಷ್ಯ ರೀ. ಅವ್ರ ತಂದೆನೇ ಯಾರು? ನೆನ್ನೆ ಒಂದು ಆರ್ಟಿಕಲ್ ನಾನು ಫೇಸ್ಬುಕ್ನಲ್ಲಿ ನೋಡಿದೆ. ನಾನು ಸುಮಾರು 100 ಕೋಟಿ ರೂಪಾಯಿನ ಆಸ್ತಿ ಇದೆ, ನಾನು ಯಾರು ಕೊಡಲಿ? ಈ ಪಾಪಕ್ಕೆ ನೇರವಣೆ ಯಾರು ನಮ್ಮವ್ರು ಮಾತಾಡೋಕ್ಕೆ ತಯಾರಾಗಿಲ್ಲ. ಎಲ್ಲ ಒಂದು ಕಡೆ ಮಾತಾಡಬೇಕಾಯ್ತದೆ. ನಮ್ಮದು ಯಾವುದು ಕುರ್ಚಿ ಶಾಶ್ವತ ಅಲ್ಲ. ಆದರೆ ನರೇಂದ್ರ ಮೋದಿಯವರ ಕಾರ್ಯವೈಖರಿಯನ್ನು 1 ವರ್ಷದಿಂದ ಗಮನಿಸಿದ ಮೇಲೆ ಸೋಮಣ್ಣನ ಕಾರ್ಯವೈಖರಿನೇ ಬೇರೆ. ಆ ಕಾರ್ಯವೈಖರಿಯನ್ನು ಬಲ್ಲವನಾಗಿರೋದ್ರಿಂದ ನೀವು ಒಂದು 8 ಏನು ಮಾಡಬೇಡಿ. ನೀವು ಒಂದು 4-5 ದಿನ ಪ್ರೈಮ್ ಮಿನಿಸ್ಟರ್ ಕಚೇರಿಗೆ ಕುಳಿತುಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ 11 ಗಂಟೆ 12 ಗಂಟೆವರೆಗೂ ಅವರ ಕಾರ್ಯಕ್ರಮಗಳು ಯಾವ ರೀತಿ ಇದೆ ಅಂತ ನಾನು ಸ್ವಲ್ಪ ನೋಡಿರೋದ್ರಿಂದ ನಾನಿಷ್ಟು ಬದಲಾವಣೆ ಆಗಿದ್ದೀನಿ. ಅಂದರೆ ರಾಜ್ಯ ಸರ್ಕಾರ ಯಾವ ಪಾರ್ಟಿ ಇದೆ ಏನಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಮಾಡ್ತಾ ಇರತಕ್ಕಂಥ ಈ ಒಂದು ಗಲೀಜು ಕೆಲಸ ಇದೆಯಲ್ಲ, ಇದಕ್ಕೆ ದೇವರು ನಿಮ್ಮನ್ನು ಕ್ಷಮಿಸಲ್ಲ.